ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವಾತನು. ಪ್ರಿಯರೇ, ಸಜೀವ ವಾಕ್ಯ ಎಂಬ ಈ ಒಂದು ದೇವರ ವಾಕ್ಯದ ಸಂದೇಶವನ್ನು ನೀವು ವೀಕ್ಷಿಸ್ತಾ ಇದ್ದೀರಿ. ಖಂಡಿತವಾಗಿ ನಾನು ನಂಬುತ್ತೇನೆ ದೇವರು ವಾಕ್ಯದ ಮೂಲಕ ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ ಎಂಬುದಾಗಿ. ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚೆ ನಾವು ಸ್ವಲ್ಪ ಹೊತ್ತು ಕರ್ತನನ್ನು ಸ್ತುತಿಸೋಣ. ಆತನು ಒಳ್ಳೆಯವನು, ಆರಾಧಿಸೋಣ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ, ಹೋಸನ್ನಾ, ಹಲ್ಲೆಲೂಯಾ, ಹೋಸನ್ನಾ, ಹಲ್ಲೆಲೂಯಾ, ಹೋಸನ್ನಾ, ಹಲ್ಲೆಲೂಯಾ, ಹೋಸನ್ನಾ. Thank you, Lord. Oh, glory. We worship you, Lord. ಜೀವದಿಂದೆ ದವರೇ ನಿನ್ನ ಆರಾಧನೆ ಮಾಡುವೆ. ಜೀವದ ಅಧಿಪತಿಯೇ ನಿನ್ನ ಆರಾಧನೆ ಮಾಡುವೆ. ಜೀವದಿಂದೆ ದವರೇ ನಿನ್ನ ಆರಾಧನೆ ಮಾಡುವೆ. ಜೀವದ ಅಧಿಪತಿಯೇ ನಿನ್ನ ಆರಾಧನೆ ಮಾಡುವೆ. ಗೆದ್ದವನೇ ನಿನ್ನ ಆರಾಧನೆ ಮಾಡುವೆ. ಪಾತಾಳ ಜಯಿಸಿದವನೇ ನಿನ್ನ ಆರಾಧನೆ ಮಾಡುವೆ. ಹಲ್ಲೆಲೂಯಾ, ಹೋಸನ್ನಾ, ಹೋಸನ್ನಾ, ಹಲ್ಲೆಲೂಯಾ, 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 ಹೋಸನ್ನಾ. Thank you, Lord. Amen. Amen. Glory. Praise the Lord. Hallelujah. ದೇವರ ನಾಮಕ್ಕೆ ಸ್ತೋತ್ರ. ನಾವು ಒಟ್ಟಾಗಿ ಸೇರಿ ನಮ್ಮ ತಂದೆಯಾದ ದೇವರಿಗೆ ಆರಾಧನೆಯನ್ನು ಸಲ್ಲಿಸಿದ್ದೇವೆ. ಇದು ವಾಕ್ಯ ಕೇಳುವಂಥ ಸಮಯ. ನಾವೀಗ ದೇವರ ವಾಕ್ಯವನ್ನು ಕೇಳುವ. ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಯೇಸು ಹೇಳಿದ. ನಮಗೆ ದೇವರು ಸುಂದರವಾದ 2 ಕಿವಿಯನ್ನು ಶರೀರದಲ್ಲಿ ಕೊಟ್ಟಿದ್ದಾನೆ ಮತ್ತು ನಮ್ಮ ಆತ್ಮೀಕ ಕಿವಿಗಳನ್ನು ದೇವರು ವಾಕ್ಯಕ್ಕೋಸ್ಕರ ತೆರೆದಿದ್ದಾನೆ. ಸೊ ನಾವು ವಾಕ್ಯವನ್ನು ಓದುವ. ಪ್ರಿಯರೇ, ದೇವರ ವಾಕ್ಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ
ಅದರಲ್ಲಿ 28ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಏನು ಬರೆಯಲ್ಪಟ್ಟಿದೆ ನೋಡುವ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಅಥವಾ ದೇವರ ಉದ್ದೇಶದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂಬುದಾಗಿ ನಮಗೆ ಗೊತ್ತದೆ. ಪುನೊಮ್ಮೆ ಓದ್ತೇನೆ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ. ಒಂದನೇದು, ಇದರಲ್ಲಿ 2 ಭಾಗಗಳಿದೆ. ನಾವು ದೇವರ ಸಂಕಲ್ಪ, ಅಥವಾ ಅದು ಕನ್ನಡದಲ್ಲಿ ಸಂಕಲ್ಪ ಅಂದರೆ ಇಂಗ್ಲೀಷ್ನಲ್ಲಿ ಪರ್ಪಸ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರ ಉದ್ದೇಶದ ಮೇರೆಗೆ ನಾವು ಕರೆಯಲ್ಪಟ್ಟಿದ್ದೇವೆ, ನಂಬರ್ 1. ಎರಡನೇದು ಅಲ್ಲಿ ಹೇಳ್ತದೆ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ. ನಾವು ಆಲ್ರೆಡಿ ಯಾವ ವ್ಯಕ್ತಿ ಕರ್ತನಾದ ಯೇಸುವನ್ನು ತನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿದಾನೋ ಇವನು ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವನು, ಅಥವಾ ದೇವರ ಸಂಕಲ್ಪ ಅವನಿಗೆ ಆ ಒಂದು ಯೋಜನೆ, ರಕ್ಷಣಾ ಯೋಜನೆ ಅವನಿಗೆ ಅರ್ಥ ಆಗಿದೆ. ನನ್ನ ಪ್ರಿಯ ದೇವಜನರೇ, ದೇವರ ಸಂಕಲ್ಪದ ಮೇರೆಗೆ ನಾವು ಕರೆಯಲ್ಪಟ್ಟಿದೆ ಎಂಬುದಾಗಿ ಒಬ್ಬ ವ್ಯಕ್ತಿಗೆ ಅರ್ಥವಾದರೆ ದೇವರ ಸಂಕಲ್ಪ ಏನೆಂಬುದಾಗಿ ತಿಳ್ಕೊಳ್ಳಿಕ್ಕೆ ಅವನು ಪ್ರಾರಂಭಿಸುತ್ತಾನೆ. ಅವನು ಸತ್ಯವೇದದಿಂದ ದೇವರ ಸಂಕಲ್ಪ ಮನುಷ್ಯ ಕುಲಕ್ಕೆ, ದೇವರ ಸಂಕಲ್ಪ ವೈಯಕ್ತಿಕ ಜೀವನಕ್ಕೆ, ದೇವರ ಸಂಕಲ್ಪ ಕುಟುಂಬ ಜೀವಿತಕ್ಕೆ, ದೇವರ ಸಂಕಲ್ಪ ನಮ್ಮ ಸಭೆಯ ಜೀವಿತಕ್ಕೆ, ಅಥವಾ ದೇವರ ಸಂಕಲ್ಪ ನಾನು ಆಗ ಹೇಳಿದಾಗೆ ವೈಯಕ್ತಿಕ ಜೀವಿತದಲ್ಲಿ ದೇವರು ನನ್ನ ವಿಷಯವಾಗಿ ಏನು ಯೋಜನೆಯನ್ನು ಮಾಡಿದ್ದಾನೆ. ದೇರ್ ಇಸ್ 2 ಥಿಂಗ್ಸ್, ದ ಪ್ಲ್ಯಾನ್ ಆ್ಯಂಡ್ ಪರ್ಪಸ್. ಯೋಜನೆ ಮತ್ತು ಉದ್ದೇಶ, ದೇವರ ಉದ್ದೇಶ. ಇಂಗ್ಲೀಷ್ನಲ್ಲಿ ಪ್ಲ್ಯಾನ್ ಎಂಬ ಪದ KJV ಇಂಗ್ಲೀಷ್ ವರ್ಡ್ನಲ್ಲಿ ಇಲ್ಲವಾದರೂ ಅದಕ್ಕೆ ಆ ಪ್ಲ್ಯಾನ್ ಎಂಬುದಾಗಿ ಎಲ್ಲಿ ಬರ್ತದೆ ನೋಡಿ, ಆ ಯೋಜನೆ ಎಂಬುದಾಗಿ, ಅದೆಲ್ಲ ಆಲೋಚನೆಗಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ನಮ್ಮ ದೇವರಿಗೆ ಸ್ತೋತ್ರ. ನಮ್ಮ ಕರ್ತನಾದ ಯೇಸುವಿನ ಮೂಲಕವಾಗಿ ತಂದೆಯಾದ ದೇವರು ಪ್ರತಿಯೊಂದು ಮಾನವ ಕುಲಕ್ಕೆ ಒಂದು ಒಳ್ಳೆಯ ಯೋಜನೆಯನ್ನು ಮಾಡಿದ್ದಾನೆ, ಅಥವಾ ಆತನ ಉದ್ದೇಶ ಪ್ರತಿಯೊಬ್ಬರ ಜೀವಿತದಲ್ಲಿ ಒಳ್ಳೆಯ ಉದ್ದೇಶವನ್ನು ದೇವರು ಮಾಡಿದ್ದಾನೆ. ಅನೇಕರು ಯವನಸ್ಥ ಮಕ್ಕಳು ದುಃಖ ಪಡುವುದುಂಟು. ಅವರು ಬೇಡವಾದ ಚಟಕ್ಕೆ ಬಲಿಯಾಗಿ, ಆಯಿತು ನನ್ನದು ಮುಗಿಯಿತು, ಇನ್ನು ನನಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ, ಇನ್ನು ನಾನು ಬದುಕುವುದಕ್ಕಿಂತ ಸಾಯುವುದು ಲೇಸು, ನಾನು ಯಾಕೆ ನಾನು ಹುಟ್ಟಿದ್ದೇನೆ ಎಂಬ ಆಲೋಚನೆಯನ್ನು ಯವನಸ್ಥರು ಮಾಡಿದ್ದಾರೆ, ದೊಡ್ಡವರು ಮಾಡಿದ್ದಾರೆ. ಇಲ್ಲಿ ಯಾರು ಕೂಡ ಈ ಭೂಲೋಕದಲ್ಲಿ ಆಕಸ್ಮಿಕವಾಗಿ ಹುಟ್ಟಲಿಲ್ಲ, ಅಥವಾ ಕೆಲವರಿಗೆ ಆಲೋಚನೆ ತಂದೆ ತಾಯಿಗಳು ಮದುವೆ ಆದದಕ್ಕಾಗಿ ಅವರ ಸುಖದ ನಿಮಿತ್ತವಾಗಿ ನಾನು ಹುಟ್ಟಿದ್ದೇನೆ ಎಂಬುದಾಗಿ ಕೆಲವೊಂದು ಜನರ ಅನಿಸಿಕೆ. ಅವರು ಸುಖಪಟ್ಟಿರಬಹುದು, ಅದು ದೇವರ ಯೋಜನೆ. ಒಬ್ಬಂಟಿಗರನ್ನು ಸಂಸಾರಿಗಳನ್ನಾಗಿ ಮಾಡುವಂಥದ್ದು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರ ಯೋಜನೆ. ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ದೊರೆತನ ಮಾಡಿರಿ, ಸಬ್ಡ್ಯೂ ಆ್ಯಂಡ್ ರೂಲ್. ಇದು ಆದಾಮನಿಗೆ ದೇವರು ಕೊಟ್ಟಿರುವಂಥ ಒಂದು ಯೋಜನೆ. ಭೂಲೋಕದಲ್ಲಿ ಪ್ರಥಮವಾಗಿ ದೇವರೊಬ್ಬ ಮನುಷ್ಯನನ್ನು ಮಾಡಿದಾಗ ಅವರು ಭೂಲೋಕದಲ್ಲಿ ತುಂಬಿಕೊಂಡು ವಶ ಮಾಡಲಿ ಎಂಬುದಾಗಿ ಅಲ್ಲಿ ದೇವರು ನುಡಿದಿದ್ದಾನೆ ಆದಿಕಾಂಡದಲ್ಲಿ. ಆದರೆ ನನ್ನ ಪ್ರಿಯ ದೇವಜನರೇ, ಇಲ್ಲಿ ಯಾರು ಕೂಡ ಆಕಸ್ಮಿಕ ಅಲ್ಲ, ತಂದೆ ತಾಯಿಯ ತಪ್ಪಿನಿಂದ ಹುಟ್ಟಿದವರು ಅಲ್ಲ, ನೀನು ಯಾರ್ದೋ ತಪ್ಪಿನಿಂದ ಹುಟ್ಟಿದಲ್ಲ. ಪ್ರತಿಯೊಬ್ಬನು ಹುಟ್ಟಿರುವಂಥದ್ದು ಅದು ದೇವರ ಯೋಜನೆಯಾಗಿದೆ. ಭೂಲೋಕದಲ್ಲಿ ಮನುಷ್ಯ ಕುಲದಲ್ಲಿ ಪ್ರತಿಯೊಬ್ಬರ ಜನ್ಮ, ಬೈಬಲ್ ಅದಕ್ಕೆ ಒಂದು ವಚನ ಬರೆದಿದೆ, ನಾವು ಓದುವ. ಅಪೊಸ್ತಲ ಕೃತ್ಯ 17ನೇ ಅಧ್ಯಾಯ 26ನೇ ವಚನ. ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಯನ್ನು ನಿಷ್ಕರ್ಷಿಸಿ ಭೂಮಂಡದಲ್ಲೆಲ್ಲ ವಾಸ ಮಾಡಿ, ಒಂದು ವೇಳೆ ಅವರು ತಡವಾಗಿ ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ, ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಆತನಲ್ಲಿಯೇ ನಾವು ಚಲಿಸುತ್ತೇವೆ, ಆತನಲ್ಲಿಯೇ ನಾವು ಇರುತ್ತೇವೆ. ನಿಮ್ಮ ಕವಿಗಳಲ್ಲಿಯೂ ಕೆಲವರು ನಾವು ಆತನ ಸಂತಾನದವರೇ ಎಂಬುದಾಗಿ ಹೇಳಿದ್ದಾರೆ. ಈ ಕವಿಗಳಂದರೆ ಕುವೆಂಪು ಮತ್ತು ದ ರಾ ಬೇಂದ್ರೆ ಈ ಕವಿಗಳ ಬಗ್ಗೆ ಹೇಳಿದಲ್ಲ. ಇಲ್ಲಿ ಕವಿಗಳಂದರೆ ದೇವರ ವಾಕ್ಯವನ್ನು ದೇವರಿಂದ ಹೊಂದಿ ಸತ್ಯವೇದದ ವಚನವನ್ನು ಬರೆದಂಥ ಪ್ರವಾದಿಗಳು ಮತ್ತು ದೇವ ಸೇವಕರಾಗಿರುವಂಥ ಆ ಕವಿಗಳ ಬಗ್ಗೆ ಬರೆದಿದ್ದಾರೆ. ನಿಮ್ಮ ಕವಿಗಳಲ್ಲಿ ಅಂದರೆ ನಿಮ್ಮ ಪೂರ್ವಜರಾಗಿ
ಹೊರಗಿರುವಂಥ ಪ್ರವಾದಿಗಳಲ್ಲಿ ಕೆಲವರು ನಾವು ಕೂಡ ದೇವರ ಸಂತಾನದವರೇ ಎಂಬುದಾಗಿ ಹೇಳಿದ್ದಾರೆ. ಇಲ್ಲಿ ನೋಡಿ, ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು, ಒಬ್ಬನಿಂದಲೇ. ಆ ಒಬ್ಬನು ಯಾರು? ಆ ಒಬ್ಬನು ಯಾರಂದರೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಯ ಮೇರೆಗೆ ಮನುಷ್ಯರನ್ನು ಉಂಟು ಮಾಡೋಣ ಎಂಬುದಾಗಿ ದೇವರು ಆಲೋಚನೆ ಮಾಡಿದರು. ಆಲೋಚನೆ ಮಾಡಿ ಆತನು ಭೂಮಿಯಲ್ಲಿರುವಂಥ ಮಣ್ಣನ್ನು ತೆಗೆದು ಅದರಲ್ಲಿ ಸುಂದರವಾದ ಒಬ್ಬ ಮನುಷ್ಯನನ್ನು ಮಾಡಿ ಅವನಿಗೆ ಜೀವಶ್ವಾಸವನ್ನು ಊದಿ ಲಿವಿಂಗ್ ಸೋಲ್ ಆಗಿ ಆತನನ್ನು ಮಾಡಿದನು. ಕನ್ನಡದಲ್ಲಿ ಬದುಕುವ ಪ್ರಾಣಿಯನ್ನಾಗಿ ಮಾಡಿದನಂತ ಬರೆದಿದೆ, ಆದರೆ ಇಂಗ್ಲೀಷ್ನಲ್ಲಿ ಲಿವಿಂಗ್ ಸೋಲ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ಇವತ್ತು ನಾನು ಮಂಗಳೂರಿನಲ್ಲಿ ಹುಟ್ಟಿದ್ದೇನೆ, ನೀವು ನಿಮ್ಮ ನಿಮ್ಮ ಊರಿನಲ್ಲಿ ಹುಟ್ಟಿದ್ದೀರಿ. ನಾನು ನನ್ನ ತಂದೆ ತಾಯಿಗಳ ಹೆಸರು ನನಗೆ ಗೊತ್ತಿದೆ, ಆ ದಂಪತಿಗಳಿಗೆ ನಾನು ಹುಟ್ಟಿದ್ದೇನೆ. ನೀವು ನಿಮ್ಮ ತಂದೆ ತಾಯಿಗಳಿಗೆ ಹುಟ್ಟಿದ್ದೀರಿ. ಯಾಕಪ್ಪ ನಾನು ಇಂಥ ವ್ಯಕ್ತಿಯಲ್ಲಿ ನಾನು ಹುಟ್ಟಲಿಲ್ಲ, ಯಾಕೆ ಈ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದ್ದೇನಂತ ಹೇಳಲಿಕ್ಕೆ ನಮಗೆ ಅವಕಾಶ ಇಲ್ಲ. ಯಾಕೆಂದರೆ ದೇವರು ಯಾರ್ಯಾರನ್ನು ಯಾವ ತಂದೆಯಿಂದ ಹುಟ್ಟಿಸಬೇಕು, ಯಾವ ದೇಶದಲ್ಲಿ ಹುಟ್ಟಿಸಬೇಕು, ಯಾವ ಊರಿನಲ್ಲಿ ಹುಟ್ಟಿಸಬೇಕು, ಯಾವ ಮನೆಯಲ್ಲಿ ಹುಟ್ಟಿಸಬೇಕು ಎಂಬುದಾಗಿ ನನ್ನ ಮತ್ತು ನಿನ್ನ ವಿಷಯವಾಗಿ ದೇವರು ಮೊದಲೇ ನಿಷ್ಕರ್ಷೆ ಮಾಡಿಕೊಂಡಿದ್ದಾನೆ. ನಿಷ್ಕರ್ಷೆ ಅಂದರೆ ಮನದಟ್ಟು ಮಾಡಿಕೊಂಡಿದ್ದಾನೆ, ತೀರ್ಮಾನ ಮಾಡಿಕೊಂಡಿದ್ದಾನೆ. ದೇವರ ತೀರ್ಮಾನದ ಫಲವಾಗಿ, ದೇವರ ಯೋಜನೆಯ ಫಲವಾಗಿ, ದೇವರ ಉದ್ದೇಶದ ಫಲವಾಗಿ ಪ್ರತಿಯೊಬ್ಬ ವ್ಯಕ್ತಿ ಅವನು ಹುಟ್ಟಿದ್ದಾನೆ. ಒಂದು ವೇಳೆ ನೀನು ಹುಟ್ಟುವಾಗ ತಂದೆ ತಾಯಿಯ ಹೊಟ್ಟೆಯಿಂದ ಹುಟ್ಟಿ ಬರುವಾಗ ನೀನು ಯಾವ ಕಂಡೀಷನ್ನಲ್ಲಿರ್ಬೋದು, ಅಥವಾ ಕುಟುಂಬದವರು ಬಡವರಾಗಿರ್ಬೋದು, ಅದೇ ಕಂಡೀಷನ್ನಲ್ಲಿ ನೀನು ಇದ್ದು ಅದೇ ಕಂಡೀಷನ್ನಲ್ಲಿ ಲೋಕವನ್ನು ಬಿಟ್ಟರೆ ಅದು ತಂದೆ ತಾಯಿಗಳ ಮಿಸ್ಟೇಕ್ ಅಲ್ಲ, ದೇವರ ಮಿಸ್ಟೇಕ್ ಅಲ್ಲ, ಅದು ನನ್ನ ಮತ್ತು ನಿನ್ನ ಮಿಸ್ಟೇಕ್. ಒಂದು ವೇಳೆ ದೇವರ ಯೋಜನೆಯನ್ನು ಒಬ್ಬ ವ್ಯಕ್ತಿ ತಿಳಿಕೊಂಡು ದೇವರಿಗೆ ಸಂಪೂರ್ಣವಾಗಿ ತನ್ನನ್ನು ಒಪ್ಪಿಸಿಕೊಟ್ಟು ದೇವರ ಚಿತ್ತಾನುಸಾರವಾಗಿ ನಡೆಯುವಾಗ ಆ ದೇವರ ಯೋಜನೆ ಅವನ ಜೀವಿತದಲ್ಲಿ ನೆರವೇರುತ್ತದೆ. ದೇವರ ಸಂಕಲ್ಪ, ದೇವರ ಉದ್ದೇಶ ಆತನ ಜೀವಿತದಲ್ಲಿ ನೆರವೇರುತ್ತದೆ. ಯಾವ ದಿವಸ ತನಕ ದೇವರ ಚಿತ್ತ, ದೇವರ ಪ್ಲ್ಯಾನ್, ದೇವರ ಪರ್ಪಸ್ಸಿಗೆ ನೀನು ಅಥವಾ ನಾನು ನಮ್ಮನ್ನು ಅಥವಾ ನಿನ್ನನ್ನು ಒಪ್ಪಿಸಿಕೊಡುವುದಿಲ್ಲವೋ ಅಲ್ಲಿಯ ತನಕ ದೇವರ ಸಂಕಲ್ಪ ನನ್ನ ಮತ್ತು ನಿನ್ನ ಜೀವಿತದಲ್ಲಿ ನೆರವೇರುವುದಿಲ್ಲ. ನನ್ನ ಪ್ರಿಯ ದೇವಜನರೇ, ದೇವರು ನಮ್ಮ ವಿಷಯವಾಗಿ ಮಾಡಿದ ಆಲೋಚನೆ ಅದು ಅಹಿತಕರವಾದ ಆಲೋಚನೆ ಅಲ್ಲ. ಎಲ್ಲರೂ ನಾವು ಯೆರೆಮೀಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 11ನೇ ವಚನ, ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಅದು ಹಿತದ ಯೋಚನೆಗಳೇ. ಇಲ್ಲಿ ಆಲೋಚನೆ ಅಂದರೆ ಪ್ಲ್ಯಾನ್. ಹೀಗೆ ಹೇಳಬಹುದು, ಇವರಿಗೆ ಗತಿಯಾಗಲಿ, ಅಥವಾ ಗತಿ ಅಂದರೆ ಅವರ ಸ್ಥಿತಿ, ಅವರಿಗೆ ಕೊಡತಕ್ಕ ಸ್ಥಿತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ಅವರ ವಿಷಯದಲ್ಲಿ, ಅಂದರೆ ನಿನ್ನ ವಿಷಯದಲ್ಲಿ, ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ನನ್ನ ಪ್ರಿಯ ದೇವಜನರೇ, ಇಲ್ಲಿ ದೇವರು ಹೇಳ್ತಾನೆ, ನಾನು ನಿನ್ನ ವಿಷಯದಲ್ಲಿ, ನನ್ನ ಪ್ರಿಯ ಮಗಳೇ, ನನ್ನ ಪ್ರಿಯ ಮಗನೇ, ಈಗೋ ನಾನು ನಿನ್ನ ವಿಷಯದಲ್ಲಿ ಒಂದು ಆಲೋಚನೆಗಳನ್ನು ಮಾಡಿದ್ದೇನೆ. ಆ ಆಲೋಚನೆ ಅಹಿತಕರವಾದ ಆಲೋಚನೆ ಅಲ್ಲ, ಅಂದರೆ ಅಶುಭಕರವಾದ ಆಲೋಚನೆ ಅಲ್ಲ, ನಿನ್ನನ್ನು ಲಗಡಿ ತೆಗೆಯುವ ಆಲೋಚನೆ ಅಲ್ಲ, ನಿನ್ನನ್ನು ಕುಗ್ಗಿಸುವ ಆಲೋಚನೆ ಅಲ್ಲ, ನೀನು ಸೋತು ಹೋಗುವಂತೆ ಮಾಡುವಂಥ ಆಲೋಚನೆ ಅಲ್ಲ, ಅಥವಾ ನೀನು ಕೆಳಗೆ ಬೀಳಬೇಕೆಂಬ ಆಲೋಚನೆ ಅಲ್ಲ. ನಾನು ನಿನ್ನ ವಿಷಯವಾಗಿ ಮಾಡುತ್ತಿರುವ ಆಲೋಚನೆ ಅದು ಹಿತದ ಆಲೋಚನೆ, ಅಂದರೆ ನಿನ್ನನ್ನು ಉನ್ನತಿಗೆ ತರುವ ಆಲೋಚನೆ, ನಿನ್ನನ್ನು ಒಂದು ಐಶ್ವರ್ಯವಂತನಾಗಿ ಮಾಡುವ ಆಲೋಚನೆ, ನಿನ್ನನ್ನು ಸಮೃದ್ಧಿಕರವಾಗಿ ಮಾಡುವಂಥ ಆಲೋಚನೆ, ನಿನ್ನನ್ನು ಜ್ಞಾನವಂತನಾಗಿ ಮಾಡುವಂಥ ಆಲೋಚನೆ, ನಿನ್ನನ್ನು ಒಳ್ಳೆಯ ಸುಖಕರವಾದ ಮಾರ್ಗದಲ್ಲಿ ನಡೆಸುವಂಥ ಆಲೋಚನೆ. ನೀನು ಎಂದಿಗೂ ಇನ್ನೊಬ್ಬರಿಗೆ ಸೋತು ಹೋಗದೆ, ಕೆಟ್ಟತನದಲ್ಲಿ ಸೋತು ಹೋಗದೆ, ಕೆಟ್ಟತನವನ್ನು ಒಳ್ಳೆಯತನದಿಂದ ಸೋಲಿಸುವಂಥ ಆಲೋಚನೆಯನ್ನು ನಾನು ನಿನ್ನ ಕುರಿತಾಗಿ ಮಾಡಿದ್ದೇನೆ ಎಂಬುದಾಗಿ ಇದರ ಅರ್ಥವನ್ನು ಸೂಚಿಸ್ತದೆ. ಹಾಗಾದರೆ ನೀನಾಗಲಿ ನಾನಾಗಲಿ ನಮ್ಮ ವಿಷಯವಾಗಿ ದೇವರು ಮಾಡಿದ ಆಲೋಚನೆ ಅದು ದೇವರೇ ಬಲ್ಲವನಾಗಿದ್ದಾನೆ. ನನಗೆ ಗೊತ್ತಿರಲಿಲ್ಲ, ನನಗೆ ಗೊತ್ತಿಲ್ಲ ಅಂತ ನೆನೆಸಿ.
ಈಗ ನಮ್ಮ ತಂದೆಗಳು ಪ್ರತಿಯೊಂದು ಮಕ್ಕಳು ಅವರು ಕಲಿತಿರುವಾಗ ಅವರ ತಲೆಯಲ್ಲಿ ಒಂದು ಆಲೋಚನೆ ಇರ್ತದೆ, ನನ್ನ ಮಗಳನ್ನು ಡಾಕ್ಟರ್ ಮಾಡಬೇಕು, ನನ್ನ ಮಗಳನ್ನು ಆರ್ಕಿಟೆಕ್ಟ್ ಮಾಡಬೇಕು, ನನ್ನ ಮಗಳನ್ನು ಇಂಥ ಒಂದು ಪೈಲಟ್ ಮಾಡಬೇಕು, ನನ್ನ ಮಗನನ್ನು ಪೈಲಟ್ ಮಾಡಬೇಕು ಎಂಬುದಾಗಿ ಅವರ ಒಂದು ಆಲೋಚನೆ ಇರ್ತದೆ. ಅದನ್ನು ಯಾರಿಗೆ ಕೂಡ ಮಕ್ಕಳಿಗೆ ಹೇಳುವುದಿಲ್ಲ, ತಂದೆ ಅವರ ಹೃದಯದೊಳಗೆ ಇಟ್ಟಿರ್ತಾನೆ. ಹಾಗಾಗಿ ಈಗ ಆ ತಂದೆ ನನ್ನ ವಿಷಯವಾಗಿ ಮಾಡಿರುವ ಆಲೋಚನೆ ಆ ತಂದೆ ಮಾತ್ರವಲ್ಲ, ನನಗೆ ಗೊತ್ತಾಗಬೇಕಾದ್ರೆ ನಾನು ತಂದೆಯೊಂದಿಗೆ ಫೆಲೋಶಿಪ್ ಮಾಡಬೇಕು. ತಂದೆಯೊಂದಿಗೆ ಫೆಲೋಶಿಪ್ ಮಾಡುವಾಗ ತಂದೆ ಮತ್ತು ನಾನು ಒಳ್ಳೆ ಫ್ರೆಂಡ್ ಆಗಿರ್ತೇವೆ. ಫ್ರೆಂಡ್ ಆಗಿರುವಾಗ ನಾನು ಅಪ್ಪನ ಹತ್ರ ಕೇಳಿದರೆ, ಅಪ್ಪ ನನ್ನ ವಿಷಯವಾಗಿ ನೀನು ಮಾಡಿರುವ ಆಲೋಚನೆ ಏನು ಅಂತ ಕೇಳುವಾಗ ಅಪ್ಪ ಹೇಳ್ತಾರೆ, ಮಗ ನಾನು ಇಂಥದ್ದು ಮಾಡಬೇಕೆಂಬುದಾಗಿ ಆಲೋಚನೆ ಮಾಡಿದ್ದೇನೆ. ನೀನು ಒಳ್ಳೆ MBA ಮಾಡಿ ಈಗ ನನ್ನ ಇರುವ ಕಂಪನಿಯ ಇನ್ನೊಂದು ಸಿಸ್ಟರ್ ಕನ್ಸರ್ನ್ ಓಪನ್ ಮಾಡಿ ಅದರಲ್ಲಿ ನಿನ್ನನ್ನು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಮಾಡಬೇಕಂತ ಇದ್ದೇನೆ, ಅಥವಾ ಈಗಿರುವ ಕಂಪನಿಗೆ ಇಮಿಡಿಯೇಟ್ಲಿ ನಿನ್ನನ್ನು ಪಾರ್ಟ್ನರ್ ಆಗಿ ತಗೊಳ್ಬೇಕಂತ ಇದ್ದೇನೆ ನಿನ್ನದು MBA ಮುಗಿದ ಕೂಡಲೇ ಎಂಬುದಾಗಿ ತಂದೆ ಮಗನ ವಿಷಯವಾಗಿ ಮಾಡಿದ ಆಲೋಚನೆಯನ್ನು ಪ್ರಕಟಿಸ್ತಾನೆ. ಅದೇ ರೀತಿಯಲ್ಲಿ ಭೂಮಿ ಆಕಾಶ ಉಂಟು ಮಾಡಿದ ಸರ್ವಶಕ್ತನಾದ ತಂದೆಯಾದ ದೇವರು ನಿನ್ನ ಮತ್ತು ನನ್ನ ವಿಷಯವಾಗಿ ಬಹಳ ಹಿತಕರವಾದ ಒಳ್ಳೆಯ ಆಲೋಚನೆಯನ್ನು ಆತನು ಮಾಡಿದ್ದಾನೆ. ಹಾಗಾದರೆ ಆತನು ನನ್ನ ವಿಷಯವಾಗಿ ನಿನ್ನ ವಿಷಯವಾಗಿ ಮಾಡಿದ ಆಲೋಚನೆ ಅದು ದೇವರು ಮಾತ್ರ ಬಲ್ಲ. ಆ ಆಲೋಚನೆ ನಿನಗೆ ಅರ್ಥ ಆಗಬೇಕಾದ್ರೆ ಒಂದನೇದಾಗಿ ನೀನು ತಂದೆಯ ದೇವರಿಗೆ, ಭೂಮಿ ಆಕಾಶ ಉಂಟು ಮಾಡಿದ ದೇವರಿಗೆ ಮಗನಾಗಿ ಹುಟ್ಟಬೇಕು. ನೀನು ಆತ್ಮದಲ್ಲಿ ಹುಟ್ಟಬೇಕು ಮತ್ತು ದೇವರೊಂದಿಗೆ ಫೆಲೋಶಿಪ್ ಮಾಡಬೇಕು. ದೇವರೊಂದಿಗೆ ಫೆಲೋಶಿಪ್ಪು ಆತನ ವಾಕ್ಯದೊಂದಿಗೆ ನಿನ್ನ ಸಂಬಂಧ ಇರಬೇಕು. ಆಗ ಆ ವಾಕ್ಯದಲ್ಲಿ ನಿನ್ನ ಕುರಿತಾಗಿ ಬರೆಯಲ್ಪಟ್ಟ, ನಿನ್ನ ವಿಷಯವಾಗಿ ಬರೆಯಲ್ಪಟ್ಟ ದೈವಿಕವಾದ ದೇವರ ಆಲೋಚನೆ, ದ ಡಿವೈನ್ ಥಾಟ್ಸ್ ಆಫ್ ಗಾಡ್, ದೇವರ ದೈವಿಕವಾದ ಆಲೋಚನೆ ಅಥವಾ ನಿನ್ನ ವಿಷಯವಾಗಿ ದೇವರು ಮಾಡಿರುವಂಥ ಉದ್ದೇಶ ನಿನಗೆ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಅಂಡರ್ಸ್ಟ್ಯಾಂಡ್ ಆಗ್ತದೆ, ರಿವೀಲ್ ಆಗ್ತದೆ, ಅಥವಾ ನಿನಗೆ ತಿಳುವಳಿಕೆ ಉಂಟಾಗುತ್ತದೆ, ಅಥವಾ ನಿನಗೆ ಅದು ಪ್ರಕಟವಾಗುತ್ತದೆ. ನನ್ನ ವಿಷಯವಾಗಿ ನನ್ನ ತಂದೆಯಾಗಿರುವಂಥ ಭೂಮಿ ಆಕಾಶ ಉಂಟು ಮಾಡಿದ ಸರ್ವಶಕ್ತನಾದ ದೇವರು ಏನು ಯೋಚನೆ ಮಾಡಿದ್ದಾನೆ, ನನ್ನ ವಿಷಯವಾಗಿ ಆಲೋಚನೆ ಏನು. ಕೆಲವರು ಬರ್ತಾರೆ, ಪಾಸ್ಟ್ರೇ ನನ್ನ ಮಗಳ ಮದುವೆ ವಿಷಯದಲ್ಲಿ ನಿಮ್ಮ ದೇವರ ಚಿತ್ತ ಏನು ಅಥವಾ ದೇವರ ಆಲೋಚನೆ ಏನು, ಅದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾವಾಗಲೂ ಒಂದು ಸಂಗತಿ ನೆನಪು ಮಾಡಿಕೊಳ್ಳಿ, ಅನೇಕರು ದೇವರ ಚಿತ್ತ ಏನು ದೇವರ ಚಿತ್ತವೇನೆಂದರೆ ಇನ್ನೊಬ್ಬರ ಹತ್ರ ಕೇಳ್ತಾರೆ. ನೀವು ಸಭೆಗೆ ಬಂದು ಸಭೆಯಲ್ಲಿ ಪ್ರತಿ ವಾರ ಬೋಧಿಸಲ್ಪಡುವಂಥ ದೇವರ ವಾಕ್ಯ ಅದನ್ನು ಮನಸ್ಸಿಟ್ಟು ಕೇಳಿದಾಗ ಆಲೋಚನೆ ಎಲ್ಲೆಲ್ಲಿ ಹೋಗದೆ, ಇವತ್ತು ಈ ದಿನ ಸಂಡೇ ನಾನು ಸಭೆಗೆ ಹೋಗ್ತಾ ಇದ್ದೇನೆ, ಫ್ರೈಡೇ ನಾನು ಸಭೆಗೆ ಹೋಗ್ತಾ ಇದ್ದೇನೆ, ಸ್ವಾಮಿ ಈ ದಿವಸ ನೀನು ನನ್ನೊಂದಿಗೆ ಅಲ್ಲಿರುವ ದೇವಸೇವಕನ ಮೂಲಕ ಮಾತನಾಡು ಎಂಬುದಾಗಿ ಪ್ರಾರ್ಥಿಸಿ ನೀನು ಬರುವಾಗ, ಮತ್ತು ಕರ್ತನಾದ ಯೇಸು ಒಂದು ವಚನ 7ನೇ ಅಧ್ಯಾಯ 17ನೇ ವಚನದಲ್ಲಿ ಹೇಳಿದ್ದಾನೆ, ಯೋಹಾನನು ಬರೆದ ಸುವಾರ್ತೆ, ದೇವರ ಚಿತ್ತವನ್ನು ಮಾಡುವುದಕ್ಕೆ ಯಾರಿಗೆ ಮನಸ್ಸು ಅದೆಯೋ, ದೇವರ ಚಿತ್ತವನ್ನು ಮಾಡುವುದಕ್ಕೆ ಯಾರಿಗೆ ಮನಸ್ಸು ಇದೆಯೋ ಅವರಿಗೆ ಈ ನನ್ನ ಮಾತುಗಳು, ಯೇಸು ಸ್ವತಃ ಹೇಳ್ತಿದ್ದಾನೆ, ಯೇಸು ಹೇಳುವಂಥ ಮಾತುಗಳು ನಾನೇ ಕಲ್ಪಿಸಿ ಹೇಳ್ತಾ ಇದ್ದೇನೋ, ನಾನೇ ಆಲೋಚನೆ ಮಾಡಿ ಹೇಳ್ತಾ ಇದ್ದೇನೋ, ಅಥವಾ ನನ್ನ ಸಂಕಲ್ಪವನ್ನೇ ಹೇಳ್ತಾ ಇದ್ದೇನೋ, ಅಥವಾ ನಾನು ತಂದೆಯಿಂದ ಕೇಳಿ ನಿಮಗೆ ಹೇಳ್ತಾ ಇದ್ದೇನೆ ಎಂಬುದಾಗಿ ಗೊತ್ತಾಗ್ತದೆ. ಒಬ್ಬ ವ್ಯಕ್ತಿಗೆ ಎದುರಿನಲ್ಲಿ ಮಾತನಾಡುವ ಅಥವಾ ನಾನೀಗ ಮಾತನಾಡುವಂಥ ಮಾತುಗಳು ಅದು ಭೂಮಿ ಆಕಾಶ ಉಂಟು ಮಾಡಿದ ತಂದೆಯಾದ ದೇವರಿಂದ ಕೇಳಿ ಮಾತನಾಡ್ತಾ ಇದ್ದೇನೋ, ಅಥವಾ ನಾನೇ ಏನೋ ಒಂದು ಆಲೋಚನೆ ಮಾಡಿ ಒಂದು ಸಂದೇಶವನ್ನು ಸೆಟ್ ಮಾಡಿಕೊಂಡು ಹೇಳಬೇಕು ಅಂತ ಹೇಳ್ತಾ ಇದ್ದೇನೆ ಎಂಬುದಾಗಿ ಗೊತ್ತಾಗ್ತದೆ ಎಂಬುದಾಗಿ ಯೇಸುವೇ ಹೇಳ್ತಾನೆ. ಓಕೆ, ಪೌಲನೊಂದು ಮಾತು ಹೇಳ್ತಾನೆ, 1ನೇ ಥೆಸಲೋನಿಕ 2ನೇ ಅಧ್ಯಾಯ 13ನೇ ವಚನ. ಏನು ಈ ಮಾತು? ನೀವು ನನ್ನ ಬಳಿಯಲ್ಲಿದ್ದು ನನ್ನಿಂದ ವಾಕ್ಯವನ್ನು ಕೇಳಿದಾಗ, ಅಂದರೆ ಪೌಲನ ಒಟ್ಟಿಗೆ ಇದ್ದು ಪೌಲನು ಪ್ರಸಂಗ ಮಾಡಿದ, ಪೌಲನು ಉಪದೇಶ ಮಾಡಿದ ಮಾತನ್ನು ಅವರು ತಮ್ಮ ಕಿವಿಯಾರೆ ಅಲ್ಲಿ ಕೂತ್ಕೊಂಡು ಕೇಳಿದಾಗ, ನೀವು ಅವನು ಹೇಳುವಂಥ ವಚನವನ್ನು ಓದುವಾಗ ಅಲ್ಲಿ ಇದ್ದು ಕೇಳಿದವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಭಾರಿ ಸೂಪರ್ ಕೆಲಸ, ಖುಷಿಯಾಯಿತು ನನಗೆ ಅದನ್ನು ಓದಿ. ಆ ವಾಕ್ಯ, ಪೌಲನು ಮಾತಾಡಿದ ವಾಕ್ಯ, ನಾನು ಮಾತಾಡಿದ ನನ್ನಿಂದ ಕೇಳಿದಂಥ ವಾಕ್ಯವನ್ನು
ಬರೀ ಮನುಷ್ಯರ ವಾಕ್ಯವೊಂದು ಎಣಿಸದೆ, ಅಂದರೆ ಕೇವಲ ಪೌಲನು ಅವನ ಆಲೋಚನೆಯಲ್ಲಿ ಮಾತನಾಡ್ತಾನೆಂಬುದಾಗಿ ಎಣಿಸದೆ, ನಾನು ದೇವರಿಂದ ಕೇಳಿ ಮಾತನಾಡಿದ್ದೇನೆ ಎಂಬುದಾಗಿ ಅಂಗೀಕರಿಸಿದ್ದಕ್ಕಾಗಿ, ಅಂದರೆ ಪೌಲನು ಎಲ್ಲ ವಾಕ್ಯವನ್ನು ದೇವರಿಂದಲೇ ಕೇಳಿ ಮಾತನಾಡ್ತಿದ್ದಾನೆ ಎಂಬುದಾಗಿ ನೀವು ತಿಳಿದುಕೊಂಡು ಅದನ್ನು ಅಂಗೀಕರಿಸಿದ್ದಕ್ಕಾಗಿ ನಾನು ಮೊದಲು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಅದು ನಿಜವಾಗಿಯೂ ದೇವರ ವಾಕ್ಯವೇ. ಅದು ನಂಬುವವರಾದ ನಿಮ್ಮಲ್ಲಿ ಬಲವಾಗಿ ಕಾರ್ಯ ಮಾಡುತ್ತದೆ. ನನ್ನ ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನು ಮಾತನಾಡುತ್ತಿರುವಾಗ, ಯೇಸು ಕ್ರಿಸ್ತನು ಸ್ವತಃ ಮಾತನಾಡುತ್ತಿರುವಾಗ ಅಲ್ಲಿ ಕೆಲವರಲ್ಲಿ ಅದ್ಭುತ ಆಗಲಿಲ್ಲ. ಬೈಬಲ್ ಹೇಳ್ತದೆ ಒಂದು ಕಡೆಯಲ್ಲಿ ಯೇಸುವಿಗೆ ಅದ್ಭುತ ಮಾಡಲಿಕ್ಕೆ ಆಗಲಿಲ್ಲ ಅಂತ. ಅಂದರೆ ಯೇಸು ಅದ್ಭುತ ಮಾಡಲಿಕ್ಕೆ ಆಗಲಿಲ್ಲವ. ಯಾಕೆ? ಅವರ ಅಪನಂಬಿಕೆ. ಅಲ್ಲಿರುವವರು ಯೇಸುವನ್ನು ಬಡಗಿಯ ಮಗ ಎಂಬುದಾಗಿ ತಿಳ್ಕೊಂಡ ಕಾರಣ, ಯೇಸು ದೇವರಿಂದ ಕಳಿಸಲ್ಪಟ್ಟವನು, ದೇವರ ಮಗನು ಎಂಬುದಾಗಿ ತಿಳ್ಕೊಳ್ಳದ ಕಾರಣ ಅವರಿಗೆ ಯಾವ ಲಾಭ ಆಗಲಿಲ್ಲ. ನನ್ನ ಪ್ರಿಯ ದೇವಜನರೇ, ಇವತ್ತು ಒಬ್ಬ ವ್ಯಕ್ತಿ ತಂದೆಯ ಹೃದಯವನ್ನು ಅಂಡರ್ಸ್ಟ್ಯಾಂಡ್ ಮಾಡಬೇಕಾದ್ರೆ, ಅಥವಾ ಅವನ ವಿಷಯವಾಗಿ ದೇವರು ಏನು ಆಲೋಚನೆ ಮಾಡಿದ್ದಾನೆ ದೇವರೇ ಬಲ್ಲ, ಅದು ನಮಗೆ ಅರ್ಥ ಆಗಬೇಕಾದರೆ, ನಾವು ದೇವರೊಂದಿಗೆ ಫೆಲೋಶಿಪ್ ಮಾಡುವಾಗ, ನಮಗೆ ಆತನ ವಾಕ್ಯ ಸಂದೇಶವನ್ನು ಕೇಳುವಾಗ ಅಥವಾ ವಾಕ್ಯವನ್ನು ಓದಿದಾಗ ನಮಗೆ ಅರ್ಥ ಆಗ್ತದೆ. ನಾನು ಆಗ ಹೇಳ್ತಿದ್ದೆ, ದೇವರ ಚಿತ್ತ ನನ್ನ ಮಗಳ ವಿಷಯವಾಗಿ ಏನು ಎಂಬುದಾಗಿ ಕೇಳ್ತಾರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಸಜೀವವಾದ ಯಜ್ಞವಾಗಿ ಸಮರ್ಪಿಸಿರಿ, ಇದುವೇ ವಿವೇಕಪೂರ್ವವಾದ ಆರಾಧನೆ ಎಂಬುದಾಗಿ ಬರೆದ ನಂತರ ಒಂದು ವಚನ ಬರೆದಿದೆ. ಅದನ್ನು ಓದುವ. 12ನೇ ಅಧ್ಯಾಯ 2ನೇ ವಚನ. ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿದ್ದೀರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. ದೇವರ ಚಿತ್ತಾನುಸಾರವಾದದ್ದು, ದೇವರ ಚಿತ್ತ ಏನೆಂಬುದಾಗಿ ನಿಮಗೆ ಗೊತ್ತಾಗ್ತದೆ ಯಾವುದರಲ್ಲಿ? ಥ್ರೂ ದ ವರ್ಡ್ ಆಫ್ ಗಾಡ್. ಅಂದರೆ ಉತ್ತಮವಾದದ್ದು, ದೋಷವಿಲ್ಲದ್ದು, ಲೋಪವಿಲ್ಲದ್ದು ಒಂದೇ ಇರುವುದು, ಅದು ದೇವರ ವಾಕ್ಯ. ದೇವರ ಚಿತ್ತವೇ ದೇವರ ವಾಕ್ಯವಾಗಿದೆ, ದೇವರ ವಾಕ್ಯವೇ ದೇವರ ಚಿತ್ತವಾಗಿದೆ. ನೀವು ದೇವರ ವಾಕ್ಯವನ್ನು ಎಷ್ಟು ಆಳವಾಗಿ ತಿಳ್ಕೊಳ್ತೀರಿ, ಅಷ್ಟು ದೇವರ ಚಿತ್ತ ನಿಮ್ಮ ಜೀವಿತದಲ್ಲಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ದೇವರ ಯೋಜನೆ ನಿಮ್ಮ ವಿಷಯವಾಗಿ, ದೇವರ ಸಂಕಲ್ಪ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಿದ್ದೇವೆ. ಅದರ ಮುಂದಿನ ವಚನ ನನಗೆ ಬಿಡಿಸಲಿಕ್ಕೆ ಇದೀಗ ಸಮಯ ಆಗ್ತಾ ಬಂತು, ನಾನು ನೆಕ್ಸ್ಟ್ ಬಿಡಿಸ್ತೇನೆ. ಆದರೆ ಅಲ್ಲಿ 2ನೇ ನಾನು ನಿಮಗೆ ತೋರಿಸಿದ್ದೆ, ಯೆರೆಮೀಯ 29:11. ಅಲ್ಲಿ ಹೇಳ್ತದೆ, ನಿನ್ನ ವಿಷಯವಾಗಿ ನಾನು ಮಾಡಿರುವ ಆಲೋಚನೆ ಅದು ಹಿತದ ಆಲೋಚನೆ, ಐತದ ಆಲೋಚನೆ ಅಲ್ಲ. ಆಲೋಚನೆ ನಾನೇ ಬಲ್ಲೆನು. ನನಗೆ ಮತ್ತು ನಿನಗೆ ಅರ್ಥ ಆಗಬೇಕಾದ್ರೆ ದೇವರು ನನ್ನ ವಿಷಯವಾಗಿ ಏನು ಆಲೋಚನೆ ಮಾಡಿದ್ದಾನೆ, ನನ್ನ ವಿಷಯವಾಗಿರುವ ದೇವರ ಚಿತ್ತವೇನು ಎಂಬುದಾಗಿ ನನಗೆ ಅದು ಪ್ರಕಟವಾಗಬೇಕಾದ್ರೆ ನಾನು ದೇವರೊಂದಿಗೆ ಫೆಲೋಶಿಪ್ ಮಾಡಬೇಕು, ಅನ್ಯೋನ್ಯತೆ ಮಾಡಬೇಕು. ದೇವರ ಮತ್ತು ಮಗನ ಸಂಬಂಧ ಅಂಡರ್ಸ್ಟ್ಯಾಂಡ್ ಆದರೆ ಅನ್ಯೋನ್ಯತೆ ಮಾಡಲಿಕ್ಕೆ ಯಾವ ಕಷ್ಟ ಇಲ್ಲ. ಇಲ್ಲದಿದ್ದರೆ ದೇವರು ಬಾಸ್, ನಾನು ಕೆಲಸದವನಾಗಿರ್ತೇನೆ. ದೇವರು ಬಾಸ್ ಅಲ್ಲ. ದೇವರು ಅಫ್ಕೋರ್ಸು ದೇವರು ಯೂನಿವರ್ಸಿಗೆ ಬಾಸು, ಆದರೆ ನನಗೆ ಮತ್ತು ನಿನಗೆ ಆತನು ತಂದೆಯಾಗಿದ್ದಾನೆ. ಅಪ್ಪ ತಂದೆ ಎಂದು ಕರೆಯುವ ಮಗನ ಆತ್ಮನನ್ನು ತಂದೆ ನಮಗೆ ಕೊಟ್ಟಿದ್ದಾನೆ. ಪ್ರಿಯರೇ, ಇಲ್ಲಿ ಇವತ್ತಿದ್ದು ನಾನು ಮುಗಿಸ್ತೇನೆ. ನಾವು ಪ್ರಾರ್ಥನೆ ಮಾಡುವ. ತಿರುಗಿ ನೆಕ್ಸ್ಟ್ ವೀಕಿಗೆ ನಾನು ಇದನ್ನೇ ಕಂಟಿನ್ಯೂ ಮಾಡ್ತೇನೆ. ದೇವರ ಸಂಕಲ್ಪದ ಮೇರೆಗೆ ನಾವು ಕರೆಯಲ್ಪಟ್ಟಿದ್ದೇವೆ. ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತದೆ. ಒಂದು ದೇವರ ಸಂಕಲ್ಪದ ಮೇರೆಗೆ ನಾವು ಕರೆಯಲ್ಪಟ್ಟಿದ್ದೇವೆ. ನಾವು ಆತನನ್ನು ಪ್ರೀತಿಸುತ್ತಾ ಇದ್ದೇವೆ. ಪ್ರೀತಿಸುವ ಕಾರಣ ಎಲ್ಲ ಕಾರ್ಯಗಳು ನಮಗೆ ಅನುಕೂಲವಾಗ್ತದೆ, ಕಷ್ಟಕರವಾಗಿರುವುದಿಲ್ಲ. ಏನು ನೀನು ಮಾತನಾಡ್ತೀಯಾ, ಏನು ಪ್ರಾರ್ಥನೆ ಮಾಡ್ತೀಯಾ, ಏನು ಘೋಷಿಸ್ತೀಯಾ, ಅದು ನಿನ್ನ ಮುಂದೆ ಬಂದು ನಿಲ್ಲುತ್ತದೆ. ಯಾಕೆ? ನೀನು ದೇವರನ್ನು ಪ್ರೀತಿಸ್ತಿದ್ದಿ, ದೇವರ ಸಂಕಲ್ಪದ ಮೇರೆಗೆ ನೀನು ಕರೆಯಲ್ಪಟ್ಟಿದ್ದಿ. ಎಲ್ಲ ಕಾರ್ಯಗಳು ನಿನ್ನ ಕುಟುಂಬದಲ್ಲಿ, ನಿನ್ನ ವೈಯಕ್ತಿಕ ಜೀವಿತದಲ್ಲಿ ಅನುಕೂಲವಾಗ್ತದೆ. ಕಮಾನ್, ಲೆಟ್ ಅಸ್ ಪ್ರೇ. ನಾವು ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶಗಳನ್ನು ಅದರಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದಂಥ ನಮ್ಮ ತಂದೆಯಾದ ದೇವರೇ, ಈ ದಿನ 8ನೇ ಅಧ್ಯಾಯ 28ನೇ ವಚನ, ರೋಮಾಪುರ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆಂಬುದಾಗಿ ನಿನ್ನ ವಚನವನ್ನು ನಾನು ಸ್ವಲ್ಪ ಬಿಡಿಸಿದ್ದೇನೆ ಸ್ವಾಮಿ. ಕೇಳಿದಂಥ ಜನರ ಜೀವಿತದಲ್ಲಿ ಆ ವಾಕ್ಯದಿಂದ ಬದಲಾವಣೆ ಉಂಟಾಗಲಿ. ಪ್ರತಿಯೊಬ್ಬನಿಗೂ ನಿನ್ನ ಉದ್ದೇಶ, ಯಾಕೆ ನೀನು ಕರೆದಿದ್ದಿ, ಯಾಕೆ ನೀನು ಅವರನ್ನು ಆರಿಸಿದ್ದಿ, ಯಾಕೆ ನೀನು ಅವರನ್ನು ನೇಮಿಸಿದ್ದಿ,
ಅವರ ಜೀವಿತದಲ್ಲಿ ನಿನ್ನ ಚಿತ್ತವೇನು, ನಿನ್ನ ಉದ್ದೇಶವೇನು ಎಂಬುದಾಗಿ ಪರಿಪೂರ್ಣವಾಗಿ ಅವರು ತಿಳಿದುಕೊಳ್ಳುವಂತೆ ನಿನ್ನೊಂದಿಗೆ ಅವರು ಬಲವಾದ ನಿಕಟವಾದ ಸಂಪರ್ಕ, ನಿಕಟವಾದ ಒಂದು ಅನ್ಯೋನ್ಯತೆಯನ್ನು ಮಾಡುವವರಾಗಲಿ. ನೀನು ಇವರ ಕುರಿತಾಗಿ ಮಾಡಿದ ಆಲೋಚನೆ ನೀನೇ ಬಲ್ಲೆ, ಆದರೆ ಇವತ್ತು ದೇವರಿಗೆ ಸ್ತೋತ್ರ, ಕ್ರಿಸ್ತನ ಮೂಲಕ ಅದನ್ನು ನಮಗೆ ಪ್ರಕಟ ಮಾಡಿದ್ದಿ. ಥ್ಯಾಂಕ್ ಯು ಲಾರ್ಡ್. ಕ್ರಿಸ್ತನ ಮೂಲಕ ನಮಗೆ ಪ್ರಕಟ ಮಾಡಿದ್ದಿ. ತಂದೆಯೇ ನಿನಗೆ ಸ್ತೋತ್ರ ಮಾಡುತ್ತೇವೆ. ಇವರೆಲ್ಲರನ್ನು ನಾನು ಆಶೀರ್ವಾದಿಸುತ್ತೇನೆ. ಎಲ್ಲ ರೋಗಗಳು ಯೇಸುನಾಮದಲ್ಲಿ ಅವರನ್ನು ಬಿಟ್ಟು ತೊಲಗಿ ಹೋಗಲಿ. ಕರ್ತನೇ, ನಿನ್ನ ವಾಕ್ಯ ಹೇಳ್ತದೆ, ತಂದೆಯೇ ನೀನು ಅವರನ್ನು ಕೆಡುಕನಿಂದ ತಪ್ಪಿಸಿ ಕಾಪಾಡು ಎಂಬುದಾಗಿ. ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ, ತಂದೆಯೇ ಕೆಡುಕನಿಂದ ತಪ್ಪಿಸಿ ಇವರನ್ನು ಕಾಪಾಡು. ನಿನ್ನ ಮಕ್ಕಳಿಗೆ ಅಧಿಕ ಸುಕ್ಷೇಮವಿರುವುದು. ನಿನ್ನ ಮಕ್ಕಳು ಯೆಹೋವನಿಂದ ಶಿಕ್ಷಿತರಾಗುವರು. ನೀನು ಯೆಹೋವನಿಗೆ ಭಯಪಡುವುದರಿಂದ ನಿನಗೆ ಕೇವಲ ನಿರ್ಭಯ ನಿನ್ನ ಮಕ್ಕಳಿಗೆ ಆಶ್ರಯ ಇದ್ದೇ ಇರುವುದು. ಇವರ ಮಕ್ಕಳೆಲ್ಲರೂ ಎಲ್ಲರಿಂದ ಶುಭವನ್ನೇ ಹೊಂದಲಿ ಮತ್ತು ಉಪಾಧ್ಯಾಯರಿಗಿಂತಲೂ ಜ್ಞಾನಿಯಾಗಲಿ. ನಿನ್ನ ವಾಕ್ಯವು ಇವರ ಧ್ಯಾನವಾಗಿರಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲದರಲ್ಲಿ ಘನಮಾನ ಮಹಿಮೆ ನನಗೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಓಕೆ, ಗಾಡ್ ಬ್ಲೆಸ್ ಯು. ಯು ಆರ್ ಬ್ಲೆಸ್ಸಡ್.